ಇನ್ನ ಮುಂದಿನ ಶ್ಲೋಕದಲ್ಲಿ ಈ ಅಹಂ ಅನ್ನುವಂಥದ್ದು ಇದಕ್ಕೆಲ್ಲ ಕಾರಣ. ಇದು ಕೂಡ ಮಿಥ್ಯವಾದ ಸ್ವರೂಪ ಅಂದ್ರು. ಅಹಂ ಕೂಡ ಸತ್ಯ ನಮ್ಮದು, ಅದು ಕೂಡ ಮಿಥ್ಯ, ಸುಳ್ಳಂತ. ಹೇಗೆ ಅನ್ನೋದಕ್ಕೋಸ್ಕರವಾಗಿ ಈ ಶ್ಲೋಕದಲ್ಲಿ ಸರ್ವ ಆತ್ಮನ ದೃಶ್ಯಮಿದಂ ಮುಷ್ಯೇವ ನೈವಾಹಮಾರ್ಥ ಕ್ಷಣಿಕತ್ವ ದರ್ಶನಾತ್ ಜಾನಾಮುಹಂ ಸರ್ವಮಿತಿ ಪ್ರತೀತಿ ಕುತೋ ಅಹಮಾದೇ ಕ್ಷಣಿಕಸ್ಯ ಸಿದ್ಧತೆ ಅಂತ ಈ ಶ್ಲೋಕದ ಅರ್ಥವನ್ನು ಹೇಳ್ತಾರಮ್ಮ. ಇದು ಹೇಗಿದೆ ಅಂದ್ರೆ ಪ್ರಪಂಚ ನೋಡ್ತಮ್ಮ, ಇದು ದೃಶ್ಯಂ ಅಂದ್ರೆ ಕಾಣ್ತದಿಲ್ಲಮ್ಮ, ಜಗತ್ತು ಕಾಣುತ್ತದೆ. ಮತ್ತೆ ಹೇಗೆ ಅಂದ್ರೆ ಸರ್ವ ಆತ್ಮನ ಮುಷಾಹೇವ ಕ್ಷಣಿಕತ್ವ ದರ್ಶನಾತ್ ಅಹಂ ಅರ್ಥ ನ ಏವ ಅಹಂ ಸರ್ವಂ ಜಾನಾಮಿ ಇತಿ ಪ್ರತೀತಿ ಕ್ಷಣಿಕಸ್ಯ ಅಹಂ ಅದೇ. ಅದಕ್ಕಾಗಿ ಕುತ ಸಿದ್ಧತೆ. ಇದನ್ನ ಈ ದೃಶ್ಯ ಪ್ರಪಂಚವು ಸರ್ವ ಪ್ರಕಾರದಿಂದಲೂ ಮಿಥ್ಯೆ. ಒಂದು ಪ್ಲಾಸ್ಟಿಕ್ ನಿಂದ ಅನೇಕ ವಸ್ತುಗಳನ್ನು ತಯಾರು ಮಾಡ್ಯಾರಮ್ಮ. ತಂಬಿ ತಯಾರಾಗ್ಯಾವ, ಬಕೆಟು ತಯಾರಾಗ್ಯಾವ, ಡಬ್ಬ ತಯಾರಾಗ್ಯಾವ. ಅನಂತ ಅನಂತ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಬೆಲೆ ಬಾಳುವಂತ ಎಲ್ಲಾ ವಸ್ತುಗಳು ತೋರ್ತಾವ. ಎಲ್ಲವೂ ಕೂಡ ಜಡ ವಸ್ತುಗಳಲ್ಲ ನಾವು, ಯಾವುದಕ್ಕೂ ಚೈತನ್ಯ ಇಲ್ಲ, ಎಲ್ಲವೂ ಜಡ. ಸಣ್ಣ ಒಂದು ತಂಬಿಯೂನು ಹೇಗೆ ಜಡವಿದೆಯೋ ಅದೇ ರೀತಿ ಒಂದು ಬಟ್ಟೆ ಹೊಗೆಯುವ ಮೆಷಿನ್ ಅಲ್ಲೂ ಜಡವಾದ ಪ್ಲಾಸ್ಟಿಕ್ ಇದೆ. ಈ ರೀತಿಯಾಗಿ ಎಲ್ಲವೂ ಕೂಡ ದೃಶ್ಯ ಪ್ರಪಂಚ, ಎಲ್ಲರಲ್ಲಿ ಒಂದೇ ಇರ್ತದಮ್ಮ. ಪಂಚ ಮಹಾಭೂತಗಳಿಂದ ಜಗತ್ತಾಗದಂದ್ರೆ ಎಲ್ಲಾ ವಸ್ತುಗಳಲ್ಲಿ ಪಂಚಮಹಾಭೂತಗಳೇ ಇರ್ಬೇಕಲ್ಲಮ್ಮ. ಪಂಚಮಹಾಭೂತ ನಮ್ಮ ಜಡ ಅಂತಾವು, ಅವೆಲ್ಲ ಜಡದಿಂದ ತಯಾರಾಗ್ಯಾವ. ಅದಕ್ಕೆ ಅವೆಲ್ಲವೂ ಮಿಥ್ಯೆ, ಎಲ್ಲವೂ ಸುಳ್ಳೆ. ನಾನು ಎಂಬ ಪದಾರ್ಥವೇ ಇಲ್ಲ. ಅದೆಲ್ಲವೂ ಅದರಲ್ಲಿ ಒಂದೇ ವಸ್ತು ಆದಂದ್ರೆ ಈ ದೇಹದ ಎಲ್ಲವೂ ಒಂದೇ ಇರಬೇಕು. ಇವನ್ನ ನಾನು ಅನ್ನೋದು ಎಲ್ಲಿ ಇರಕ್ ಸಾಧ್ಯ ಇದೆ? ಬೇರೆ ಇಲ್ಲ. ಆದರೂ ಕೂಡ ಇದು ಕ್ಷಣಿಕವಾಗಿರುವುದು. ಕ್ಷಣಿಕ ನೋಡ, ದೇಹ ಏನದ ಕ್ಷಣಿಕ ಅದ, ಪ್ರಪಂಚ ಕ್ಷಣಿಕ ಅದ. ಯಾವ ವಸ್ತುವಿಗೂ ಕೋಟಿಗಟ್ಟಲೆ ಆಯುಷ್ಯ ಇಲ್ಲ. ಯಾರಿಗಾದ ಕೋಟಿಗಟ್ಟಲೆ ಆಯುಷ್ಯ? ಯಾರಿಗಿಲ್ಲ. ಕ್ಷಣಿಕ ಅಂತ. ಹಾಗೆ ನಾನು ಎಲ್ಲವನ್ನ ತಿಳಿಯುವಂತ ಚೇತನ ಸ್ವರೂಪನಾಗಿದ್ದೇನೆ. ಅಂದ್ರೆ ಜಡವನ್ನು ತಿಳಿಯೋನಿ ಚೇತನಂದ್ರು. ಚೇತನವನ್ನ ಜಡ ತಿಳಿಯಂಗಿಲ್ಲಮ್ಮ, ಜಡವನ್ನ ಚೇತನ ತಿಳಿತಾವ. ಒಂದು ಮರದ ಸಮೀಪ ನಾವು ನಿಂತೀವಿ, ಕುಂತೀವಿ ಅಂದ್ರೆ ಆ ಮರ ನನ್ನ ನೆರಳಿನಲ್ಲಿ ಕೂತಿದ್ದಾರೆ ಎನ್ನುವುದು ಗೊತ್ತಿಲ್ಲ ಅದಕ್ಕೆ.
ಯಾಕೆಂದ್ರೆ ಮರ ಜಡ ಅಂತ. ಹ್ಮ್ ಆದ್ರೆ ಆ ಮರದ ಸಮೀಪ ನೆರಳಲ್ಲಿ ಕೂತವನಿಗೆ ಗೊತ್ತಿದೆ, ಓಹೋ ಈ ಮರದ ನೆರಳಿನಲ್ಲಿ ಹ್ಮ್ ನನಗೆ ಶಾಂತಿ ಆಯ್ತಿಂತೀವಿ ನೋಡ್ರಿ. ಹ್ಮ್ ಯಾಕಂದ್ರೆ ನಾವು ಚೇತನ ಸ್ವರೂಪ. ಹ್ಮ್ ಅದಕ್ಕೆ ದೇಹ ಜಗತ್ತು ಪ್ರಪಂಚ ಇದು ಜಡ ಸ್ವರೂಪ ಅಂತ. ಹ್ಮ್ ಈ ಜಡವಾದ ಜಗತ್ತನ್ನ ಅರಿಯುವಂಥದ್ದೇ ಬ್ರಹ್ಮ. ಹ್ಮ್ ಇದು ತೋರುತ್ತದೆ ಕ್ಷಣಿಕವಾಗಿ. ಹ್ಮ್ ಆ ಕಾರಣ ಇಲ್ಲಿ ಅಹಂಕಾರವೇ ಮೊದಲಾದವುಗಳಿಗೆ ಹ್ಮ್ ಸರ್ವಜ್ಞತ್ವ ಸಿದ್ಧಿಸುವುದಿಲ್ಲ. ಇವೆಲ್ಲವೂ ಹ್ಮ್ ತಿಳಿಸಿಕೊಳ್ಳುವಂತ ಅಲ್ಪಜ್ಞತೆಯಿಂದ ಕೂಡಿದ ವಸ್ತುಗಳು, ಹ್ಮ್ ಸಾಮಾನ್ಯ ಜ್ಞಾನದಿಂದ ಕೂಡಿದವು. ಹ್ಮ್ ವಿಶೇಷವಾದ ಸರ್ವಜ್ಞತ್ವ ಇವುಗಳಿಗೆ ಪ್ರಾಪ್ತಿಯಾಗೋದಿಲ್ಲ. ಹ್ಮ್ ಕಾರಣ ಅವುಗಳಲ್ಲಿ ಇಲ್ಲವೇ ಇಲ್ಲ. ಹ್ಮ್ ಗಿಡದಲ್ಲಿ ಮಣ್ಣಿನಲ್ಲಿ ಚೈತನ್ಯ ಹೇಗಿಲ್ಲವೋ ಹ್ಮ್ ಅಹಂಕಾರ ಮೊದಲಾದವುಗಳಲ್ಲಿ ಅರಿವಿಲ್ಲ ಅಂತ. ಹ್ಮ್ ಅದನ್ನು ಅರಿಯುವಂತವನು ನಾನಿದ್ದೇನೆ ಹ್ಮ್ ಅನ್ನುವುದನ್ನ ಹ್ಮ್ ತಿಳಿದುಕೋ ಎಂಬ ಅರ್ಥದಲ್ಲಿ ಹ್ಮ್ ಈ ಶ್ಲೋಕವನ್ನು ಹೇಳ್ತಾ ಬಂದ್ರು ನಮ್ಮ. ಹ್ಮ್ ಅದಕ್ಕಾಗಿ ಹ್ಮ್ ವಸ್ತುವಿನ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಹ್ಮ್ ಆ ವಸ್ತುವಿಗೆ ನಿರ್ದಿಷ್ಟವಾದ ಅವಸ್ಥೆ ಇಲ್ಲ. ಹ್ಮ್ ಅಂದ್ರೆ ನಿರ್ದಿಷ್ಟವಾಗಿಲ್ಲಮ್ಮ. ಹ್ಮ್ ಒಂದು ಅವಸ್ಥೆ ಇದ್ದಾಗ ಇನ್ನೊಂದು ಅವಸ್ಥೆ ಇಲ್ಲ. ಹ್ಮ್ ಒಂದು ಮರಕ್ಕೆ ನೋಡಿದ್ರು ಅಷ್ಟೇ, ಹ್ಮ್ ಒಂದು ಮಾನವನ ದೇಹ ನೋಡಿದ್ರು ಅಷ್ಟೇ. ಹ್ಮ್ ಇದೇ ಪ್ರಕಾರದ ಜಗತ್ತಿನ ಸರ್ವ ವಸ್ತುಗಳನ್ನು ನೋಡಿದ್ರು ಕೂಡ ಹ್ಮ್ ನಿರ್ದಿಷ್ಟವಾದ ಅವಸ್ಥೆಗಳಿಲ್ಲ. ಹ್ಮ್ ಬೇರೆ ಬೇರೆ ಅವಸ್ಥೆಗಳಲ್ಲಿ ಬೇರೆ ಬೇರೆ ಗುಣದಿಂದ ಹ್ಮ್ ವಿಷಯಗಳನ್ನ ಸೂಚನೆ ಮಾಡ್ತಾವ. ಹ್ಮ್ ಜಾಗ್ರದಲ್ಲಿ ಜ್ಞಾನೇಂದ್ರಿಯ ಸೂಚನೆ ಮಾಡ್ತಾವ, ಹ್ಮ್ ಸ್ವಪ್ನದಲ್ಲಿ ಮನಸ್ಸು ಸೂಚನೆ ಮಾಡ್ತಾವ. ನಮ್ಮ ಹ್ಮ್ ಸ್ವಪ್ನ ಅರಿಬೇಕಾದ್ರೆ ಇಂದ್ರಿಯಗಳಿಲ್ಲ, ಅಲ್ಲಿ ಹ್ಮ್ ಬರೇ ಮನೋ ಇಂದ್ರಿಯ ಅಷ್ಟ. ಹ್ಮ್ ಮನಸ್ಸಿನಿಂದ ಎಲ್ಲವನ್ನ ಸೂಚನೆ ಮಾಡ್ತಾವ. ಹ್ಮ್ ಅದೇ ಪ್ರಕಾರ ಹ್ಮ್ ಬಾಹ್ಯ ವಿಷಯಗಳ ನಿರಂತರ ಮಾರ್ಪಾಟ್ ಆಗ್ತಾವೆ. ಹ್ಮ್ ಮಾರ್ಪಾಟ್ ಅಂದ್ರೆ ವಿಕಾರ ಆಗ್ತಾವಂತ. ಹ್ಮ್ ಹೊಸದೋಗಿ ಹಳೇದಾಗ್ತವ. ಹ್ಮ್ ಇದೇ ಪ್ರಕಾರ ನಾವು ಹುಟ್ಟುವಾಗ ಹೊಸ ಶರೀರ, ಹ್ಮ್ ಆದ್ರೆ ಈಗ ನಮ್ಮ ಅದು ಬಹಳ ವಿಕಾರ ಆಗೋದಿಲ್ಲ. ಹ್ಮ್ ಅಂದ್ರೆ ಮಾರ್ಪಾಟ್ ಆಗ್ತಾವಂತ ಅರ್ಥ. ಹ್ಮ್ ಆದ್ದರಿಂದ ವಿಷಯಗಳು ಸದಾ ಬದಲಾವಣೆಗೆ ಒಳಪಟ್ಟಿರುವಾಗ ಹ್ಮ್ ನನಗೆ ಎಲ್ಲವೂ ಗೊತ್ತು, ಅದು ನನ್ನ ಅನುಭವಕ್ಕೆ ಬಂದಿದೆ ಎಂದು ಹೇಳುವುದು ಹ್ಮ್ ಅದು ಯಥಾರ್ಥವಾದದ್ದಲ್ಲಮ್ಮ. ಹ್ಮ್ ಅದು ಕೂಡ ಅಹಂಕಾರದ ಸುಳ್ಳಿನ ಕಲ್ಪನೆಯಿಂದ ಹೇಳಬೇಕು. ಹ್ಮ್ ನನಗೆಲ್ಲ ಗೊತ್ತು ಅಂತ ಹೇಳ್ತವಲ್ಲಮ್ಮ. ಹ್ಮ್ ಎಲ್ಲ ಗೊತ್ತು ಅನ್ನೋದು ಅಹಂಕಾರದ ಮಿಥ್ಯಾ ಕಲ್ಪನೆ. ಹ್ಮ್ ಎಲ್ಲ ಗೊತ್ತಿದ್ದನ್ನ ತಿಳಿಯೋದು ಅದು ಆತ್ಮ ಕಲ್ಪನೆ. ಹ್ಮ್ ಆತ್ಮನ ಕಲ್ಪನೆ ಅಲ್ಲ, ಆತ್ಮನ ನಿರ್ದಿಷ್ಟವಾದದ್ದು. ಹ್ಮ್ ಹೀಗೆ ಹ್ಮ್ ನಮ್ಮ ಅನುಭವಗಳೆಲ್ಲ ಸಮಂಜಸವು ಹ್ಮ್ ಆಗಿರಬೇಕಾದರೆ ಹ್ಮ್ ನನ್ನೊಳಗೆ ಯಾವುದೋ ಒಂದು ವಸ್ತು ಇದ್ದು ಹ್ಮ್ ಅದು ಬದಲಾವಣೆಗೆ ಒಳಗಾಗದೆ ಹ್ಮ್ ಎಲ್ಲಾ ವಸ್ತುಗಳ ಬದಲಾವಣೆಗಳನ್ನ ಹ್ಮ್ ಸಾಕ್ಷಿ ರೂಪದಲ್ಲಿ ನೋಡುತ್ತಿರಬೇಕು. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಅದೇ ರೀತಿಯಾಗಿ ಹ್ಮ್ ಪ್ರಪಂಚದ 20, 30, 40, 50, 60 ದಶಕಗಳು ಕಳೆದು ಹೋಗ್ಯಾವ. ಹ್ಮ್
ನಮ್ಮ ವ್ಯಕ್ತಿತ್ವದ 20, 30, 40, 50 ಮತ್ತು 60 ಅದರ ಪ್ರಾಯ ಮುಗಿತ ನಮ್ಮ ಶರೀರದ್ದು. ಆದರೆ ಹಿಂದಿನದೆಲ್ಲವನ್ನು ನನಗೆ ಗೊತ್ತು ಎಂದು ಹೇಳ್ತೀವಿ. ಹಾಗಾದರೆ ಪರಿಣಾಮಕ್ಕೆ ಒಳಗಾಗದ ನಮ್ಮೊಳಗೆ ಇರುವ ಯಾವ ನಿಶ್ಚಲವಾದ ವಸ್ತು ವಿಶೇಷವು ನಮ್ಮ ನಿಮ್ಮ ಪ್ರತಿನಿಧಿಯಾಗಿ ನಾವು ಮಗುವಿದ್ದಾಗ, ಯುವಕನಾಗಿದ್ದಾಗ, ಈಗಿನ ಮುದಿ ವಯಸ್ಸಿನ ಅನುಭವಗಳನ್ನೆಲ್ಲ ಪಡೆದುಕೊಂಡು ಯಥಾವತ್ತಾಗಿ ಸಂಗ್ರಹಿಸಿ ನಮ್ಮ ಅರಿವಿಗೆ ತಂದು ಕೊಡುತ್ತದೆ. ಆ ಕಾರಣ ವಿಕಾರ ಆಗಲಾರದೆ, ಯಥಾವತ್ತಾಗಿ ಬದಲಾವಣೆ ಆಗಲಾರದೆ ನಮ್ಮ ಸ್ವರೂಪ ಅಂತ. ಅಂದ್ರೆ ನಮ್ಮ ಅದೇ ಆತ್ಮ ಅಂತ ಅರ್ಥ. ಇಲ್ಲಿ ಶೈವ, ಶವ, ಯೌವನ, ಮಧ್ಯಪ್ರಾಯ ಮತ್ತು ಮುಪ್ಪು ಇವೆಲ್ಲವೂ ದೇಹದ ಜೀವನದ ವಿವಿಧವಾದ ಘಟ್ಟಗಳು. ಆದರೆ ಇವುಗಳೆಲ್ಲ ಒಂದೇ ರೀತಿಯಲ್ಲಿ ಇದ್ದು, ಇವುಗಳಲ್ಲಿ ಒಂದೇ ಪ್ರಕಾರವಾಗಿದ್ದು ಅನುಭವವನ್ನು ಉಂಟು ಮಾಡುತ್ತಿರುವ ಸದ್ವಸ್ತು ಯಾವುದು ಅಂದರೆ ಅದೇ ವಿಕಾರ ಆಗದೇ ಇರುವ ಆತ್ಮ. ಅದರ ಪ್ರಭಾವದಿಂದಲೇ ಇವುಗಳನ್ನೆಲ್ಲ ನಾನು ಅರಿಯುತ್ತಿದ್ದೇನೆ ಎಂದು ಹೇಳುವುದು ಮಾತ್ರ ಸಾಧ್ಯವಾದ ವಸ್ತು. ಈ ಪ್ರಕಾರ ನೀನು ಸ್ವಾನುಭಾವವನ್ನು ಅರಿತುಕೋ ಅಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಇಲ್ಲಿಗೆ ಮಂಗನ ಮಾಡೋಣಮ್ಮ. ಮತ್ತೆ ನಾಳೆ ದಿನ ಪ್ರಾರಂಭ ಮಾಡೋಣ. ಸರಿ.